ಸೊ ಇಲ್ಲಿ ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಜನರೇಷನ್ ಆಫ್ ಕಂಪ್ಯೂಟರ್ ಅಂದ್ರೆ ಟೋಟಲ್ 5 ಜನರೇಷನ್ ಆಗಿ ನಾವು ಕನ್ವರ್ಟ್ ಮಾಡಿದೀವಿ, ಡಿವೈಡ್ ಮಾಡಿದೀವಿ 5 ಜನರೇಷನ್ ಆಗಿ. ಸೊ ಮೊದಲನೇ ಜನರೇಷನ್ ಅಲ್ಲಿ ಏನಪ್ಪಾ ಅಂತ ಯಾವ ತರ ಬರ್ಕಪ್ಪ ಅಂತಂದಾಗ, ನಾವು ಮೊದಲನೇ ಜನರೇಷನ್ ಅನ್ನ 1940ರಿಂದ 1956 ಮೊದಲನೇ ಜನರೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದಾಗ, ಸ್ವಿಚಿಂಗ್ ಡಿವೈಸ್ ಅನ್ನ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ ಆಗಿ ಯೂಸ್ ಮಾಡ್ತೀವಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಸ್ವಿಚಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಾರೆ ಇಲ್ಲಿ ಈ ಒಂದು ಫಸ್ಟ್ ಜನರೇಷನ್ ಅಲ್ಲಿ. ಅಷ್ಟಲ್ಲದೆ ಈ ಸ್ಟೋರೇಜ್ ಡಿವೈಸ್ ಸಲುವಾಗಿ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಡ್ರಮ್ಸ್ ನ ಯೂಸ್ ಮಾಡ್ತಾರೆ. ಮ್ಯಾಗ್ನೆಟಿಕ್ ಡ್ರಮ್ಸ್ ನ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ಇಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದಾಗ ನಥಿಂಗ್ ಬಟ್ ಇಲ್ಲಿ ಏನವ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಬೈನರಿ ಲ್ಯಾಂಗ್ವೇಜ್, 0s and 1 ಈ ವರ್ಕಿಂಗ್ ಕೋಡ್ ಕಂಡೀಷನ್ ಆಗಿರ್ತದೆ. ಬಟ್ ಏನ್ ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಎದಕ್ಕೆ ಯೂಸ್ ಮಾಡಿದ್ರಪ್ಪ, ಬಹಳಷ್ಟು ಆಗಿ ಎದಕ್ಕೆ ಯೂಸ್ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಅಂದಾಗ ಇದನ್ನ ಸೈಂಟಿಫಿಕ್ ರೀಸನ್ ಗಾಗಿ ಯೂಸ್ ಮಾಡ್ತಾರೆ. ಯಾಕೆ ಇದು ಫಸ್ಟ್ ಇಷ್ಟು ಯಾಕೆ ಡ್ರಾಬ್ಯಾಕ್ಸ್ ಏನಪ್ಪ ಇದ್ರದ್ದು, ಏನ್ ಕ್ಯಾರೆಕ್ಟರಿಸ್ಟಿಕ್ ಡ್ರಾಬ್ಯಾಕ್ಸ್ ಅಪ್ಪ ಅಂತಂದಾಗ, ಈ ಒಂದು ನಾನ್ ಪೋರ್ಟೇಬಲ್ ಇತ್ತು. ಈ ಒಂದು ಕಂಪ್ಯೂಟರ್ ನಾನ್ ಪೋರ್ಟೇಬಲ್, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಪ್ಲೇಸ್ ತಗೊಂಡು ಹೋಗೋದು ಬಹಳ ಕಷ್ಟ ಐತ್ರಿ ಇದು ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಅದಾದ್ಮೇಲೆ ಬಹಳಷ್ಟು ಅಮೌಂಟ್ ಆಫ್ ಹೀಟ್ ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಹೀಟ್ ಬಹಳಷ್ಟು ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಇದರಿಂದ ದೊಡ್ಡ ಸಮಸ್ಯೆ ಆಗಿ ಬಂತು. ಅದಾದ್ಮೇಲೆ ಇದೊಂದು ಈ ಎರಡು ರೀಸನ್ ಕಂಡೀಷನ್ ಇರೋದ್ ಕಡೆಯಿಂದ ಮತ್ತೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗೆ ಮೊರೆ ಹೋದ್ರು ಜನರು. ಅದಾದ್ಮೇಲೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಯಾವ ತರ ಅಂತ ನೋಡೋಣ. ಈ ಫಸ್ಟ್ ಜನರೇಷನ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ವಾಕ್ಯೂಮ್ ಟ್ಯೂಬ್ ಅಂಡ್ ಎರಡನೇ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಡ್ರಮ್, ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಇನ್ ಸೆಕೆಂಡ್ ಜನರೇಷನ್ ಅಲ್ಲಿ ನಾವು ನೋಡ್ತೀವಿ 1956ರಿಂದ 63. ಈ ಇಯರ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳಿದನ್ರಿ, ಇಯರ್ ಯಾವ ಜನರೇಷನ್ ಇಯರ್ ಇದೆ ಅಂತ ಕೇಳಿದಾನೆ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸೆಕೆಂಡ್ ಜನರೇಷನ್ ಬಂದ್ಬಿಟ್ಟು 1956ರಿಂದ 63. ಸೆಕೆಂಡ್ ಜನರೇಷನ್ ನ ಸ್ವಿಚಿಂಗ್ ಡಿವೈಸ್ ನ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂತಂದಾಗ ಈ ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ತಾರೆ. ಟ್ರಾನ್ಸಿಸ್ಟರ್ಸ್ ಅಂದ್ರೆ ಟ್ರಾನ್ಸಿಸ್ಟರ್ ಯಾವ್ದ್ರಿಂದ ಆಗಿದೆ, ಟ್ರಾನ್ಸಿಸ್ಟರ್ ಮೇಡ್ ಆಫ್ ವಿಚ್ ಮೆಟೀರಿಯಲ್ ಅಂತ ಬಹಳ ಸರಿ ಕ್ವಶನ್ ಆಗಿದೆ. ಸೆಮಿ ಕಂಡಕ್ಟರ್ಸ್. ಟ್ರಾನ್ಸಿಸ್ಟರ್ ಯಾವ್ದ್ರಿಂದ ಆಗಿದಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ಗಳಿಂದ ಆಗಿದೆ. ಕಂಡಕ್ಟರ್ ಬೇರೆ, ಸೆಮಿ ಕಂಡಕ್ಟರ್ ಅಂಡ್ ಇನ್ಸುಲೇಟರ್ಸ್ ತಿಳಿತಲ್ಲ, ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್ಸ್. ಸೊ ಈ ತರ ಆ ಲೆಕ್ಕದಲ್ಲಿ ಬರ್ಬೋದು ಸೆಮಿ ಕಂಡಕ್ಟರ್ಸ್ ಅಂತ. ಇದಾದ್ಮೇಲೆ ಇನ್ ಮ್ಯಾಗ್ನೆಟಿಕ್ ಕೋರ್, ಇಲ್ಲಿ ಯಾವ ಸ್ಟೋರೇಜ್ ಡಿವೈಸ್ ಯಾವ್ದು ಯೂಸ್ ಮಾಡಿದ್ರು ಅಂದ್ರೆ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಗೊತ್ತಾ, 10 ಮೈಕ್ರೋ ಸೆಕೆಂಡ್ಸ್ ಈ ಸ್ಟೋರೇಜ್ ಡಿವೈಸ್ ನ 10 ಮೈಕ್ರೋ ಸೆಕೆಂಡ್ಸ್ ಇದು ಒಂದ್ಸರಿ ಕ್ವಶನ್ ಕೇಳಿ. ಸೆಕೆಂಡ್ ಜನರೇಷನ್ ಅಲ್ಲಿ ಎಷ್ಟು ಮೈಕ್ರೋ ಸೆಕೆಂಡ್ಸ್ ಇರುತ್ತೆ ಅಂದ್ರೆ 10 ಮೈಕ್ರೋ ಸೆಕೆಂಡ್ಸ್ ಸ್ಟೋರೇಜ್ ಡಿವೈಸ್ ನ ಯೂಸ್ ಮಾಡ್ತಾರ. ಸೇಮ್ ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನಿಲ್ಲ, ನಾವು ಆಡು ಭಾಷೆಗಳಾಗ್ಲಿ ಯಾವುದೇ ಆಡು ಭಾಷೆಯಲ್ಲಿ ನಾವು ಕಂಪ್ಯೂಟರ್ ಕೊಟ್ಟಾಗ ಅದೇನ್ ಮಾಡ್ತಪ್ಪ ಅಂದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಕೊಂಡು ಔಟ್ಪುಟ್ ಕೊಡ್ತಲ್ಲ, ಅದಕ್ಕೆ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದಾಗ ಸೆಕೆಂಡ್ ಜನರೇಷನ್ ಅಲ್ಲಿ ಯಾವ ತರ ಇದಕ್ಕೆ ಯೂಸ್ ಮಾಡಿದ್ರಪ್ಪ ಅಂದ್ರೆ ಹೆಚ್ಚಾಗಿ ಕಮರ್ಷಿಯಲ್ ಆಗಿ ಯೂಸ್ ಮಾಡಿದ್ರು ಅದನ್ನ. ಕಮರ್ಷಿಯಲ್ ಮಾರ್ಕೆಟಿಂಗ್ ಸಲುವಾಗಿ ಈ 1956ರಿಂದ 63 ಪೀರಿಯಡ್ ಏನಿತ್ತಲ್ಲ ಆ ಸಮಯದಲ್ಲಿ ಹೆಚ್ಚಾಗಿ ಇದನ್ನ ಕಮರ್ಷಿಯಲ್ ಆಗಿ ಇದನ್ನ ಯೂಸ್ ಮಾಡ್ತಾರ. ಆಮೇಲೆ ಇದು ಏನ್ ಅಡ್ವಾಂಟೇಜ್ ಅಪ್ಪ ಸೆಕೆಂಡ್ ಜನರೇಷನ್ ಅಲ್ಲಿ ಅಂದಾಗ, ಫಸ್ಟ್ ಜನರೇಷನ್ ನಾವು ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಪ್ಲೇಸ್ ತಗೊಂಡೋಗ ಸಾಧ್ಯನೇ ಇಲ್ಲ. ಬಟ್ ಸೆಕೆಂಡ್ ಜನರೇಷನ್ ಅಲ್ಲಿ ನಾವು ಪೋರ್ಟೇಬಲ್ ಮಾಡ್ಬೋದಿತ್ತು. ಸೊ ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಪ್ಲೇಸ್ ತಗೊಂಡು ಹೋಗ್ಬೋದಿತ್ತು. ಸೊ ಈ ತರ ಸೆಕೆಂಡ್. ಇನ್ ಥರ್ಡ್ ಜನರೇಷನ್ ಬರ್ತೀವಿ ನಾವು. ಸೆಕೆಂಡ್ ಜನರೇಷನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಟ್ರಾನ್ಸಿಸ್ಟರ್ಸ್ ಮತ್ತು ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ ಥರ್ಡ್ ಜನರೇಷನ್ ಅಲ್ಲಿ ಬಂದಾಗ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಐಸಿಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಅಂದ್ರೆ ಐಸಿಸ್ ಎದರಿಂದ ಆಗಿದೆಪ್ಪ ಅಂದ್ರೆ ಸಿಲಿಕಾನ್ ಇಂದ ಆಗಿದೆ. ಸಂಶಯ ಮೇಲೆ ಏನಪ್ಪಾ ಅಂದ್ರೆ ಇಯರ್ ಇಂಪಾರ್ಟೆಂಟ್, 1964ರಿಂದ 71ರವರೆಗೆ ಥರ್ಡ್ ಜನರೇಷನ್ ಬರ್ತದೆ. ಸೊ ಥರ್ಡ್ ಜನರೇಷನ್ 1964 to 71. ಇದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಮೇಡ್ ಅಪ್ ಆಫ್ ಸಿಲಿಕಾನ್. ಇದು ಸಿಲಿಕಾನ್ ಇಂದ ಆಗ್ಯದ. ಅದು ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ರೀ, ಐಸಿ ಎದರಿಂದ ಆಗಿದಪ್ಪ ಅಂದ್ರೆ ಸಿಲಿಕಾನ್ ಇಂದ ಆಗ್ಯದ. ಟ್ರಾನ್ಸಿಸ್ಟರ್ ಎದರಿಂದ ಆಗಿದಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ ಇಂದ ಆಗ್ಯದ. ಸೊ ವೆರಿ ಇಂಪಾರ್ಟೆಂಟ್. ಟ್ರಾನ್ಸಿಸ್ಟರ್ ಇಸ್ ಮೇಡ್ ಅಪ್ ಆಫ್ ಸೆಮಿ ಕಂಡಕ್ಟರ್ ಅಂಡ್ ಸಿಲಿಕಾನ್ is made up of integrated circuit is made up of silicon. ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ನ ಯೂಸ್ ಮಾಡ್ತಾರೆ ಥರ್ಡ್ ಜನರೇಷನ್. ಬಟ್ ಏನಪ್ಪ ಪ್ರಾಬ್ಲಮ್ ಅಂದಾಗ ಇಲ್ಲಿ 100 ನ್ಯಾನೋ ಸೆಕೆಂಡ್ಸ್ ತಗೊಂಡಿರುತ್ತೆ, ಅದಕ್ಕಿಂತಲೂ ಕಡಿಮೆ ಅಲ್ಲಿ ಸ್ಟೋರೇಜ್ ಡಿವೈಸ್ ತಗೊಂಡ್ರೆ, ಅದಕ್ಕಿಂತಲೂ ಕಡಿಮೆ ಟೈಮ್ ಅಲ್ಲಿ ಸ್ಟೋರೇಜ್ ಡಿವೈಸ್ ತಗೊಂಡಿರ್ತದೆ ಅಂತ. ಇದಾದ್ಮೇಲೆ ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರ. ಅಡ್ವಾನ್ಸ್ ಫಾರ್ಟ್ರಾನ್
COBOL ಅಥವಾ ಲ್ಯಾಂಗ್ವೇಜಸ್ ಇವೆಲ್ಲ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಇರ್ತಾವ್ರಿ. ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಇಲ್ಲಿ ಏನಪ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂತಂದ್ರೆ ಥರ್ಡ್ ಜನರೇಷನ್ 1964 to 71 ಇಂಪಾರ್ಟೆಂಟ್ ಅದ ರೀ. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನ ಯೂಸ್ ಮಾಡ್ತಾರ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಇಲ್ಲಿ ಮ್ಯಾಗ್ನೆಟಿಕ್ ಕೋರ್ ನ ಯೂಸ್ ಮಾಡ್ತಾರ. ಇಷ್ಟು ಬಿಟ್ರೆ ಇಲ್ಲಿ ಕ್ವಶನ್ ಯಾವುದು ರೈಸ್ ಆಗಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಫೋರ್ತ್ ಜನರೇಷನ್ 1971 ಟು ಪ್ರೆಸೆಂಟ್ ಸಿಚುವೇಶನ್. 1971 ಇಂದ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಯಾವ ತರ ಇದೆ ಅನ್ನೋದು ಅದು ಫೋರ್ತ್ ಜನರೇಷನ್. ಇಲ್ಲಿವರೆಗೆ ಏನಿದೆ ಅದೆಲ್ಲ ಫೋರ್ತ್ ಜನರೇಷನ್ ಸದ್ಯಕ್ಕೆ. ಸೊ ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಸ್ವಿಚಿಂಗ್ ಡಿವೈಸ್ ಅಂದ್ರೆ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತೀವಿ. ಸೊ ಮೈಕ್ರೋ ಪ್ರೊಸೆಸರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಅಡ್ವಾನ್ಸ್ ಲೆವೆಲ್ ಆಗಿ ಏನೋ ಯೂಸ್ ಮಾಡ್ತೀವಿ ಸೆಮಿ ಕಂಡಕ್ಟರ್ ಮೆಮೊರೀಸ್. ಯಾವ್ದು ಸೆಮಿ ಕಂಡಕ್ಟರ್ ಮೆಮೊರೀಸ್ ನ ಫೋರ್ತ್ ಜನರೇಷನ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಯಾವ ಇಂಟರ್ಫೇಸ್ ನ ಯೂಸ್ ಮಾಡ್ತೀವಿ GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೀವು ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅವು ಟೈಮ್ ಶೇರಿಂಗ್, ಪ್ಯಾಸ್ಕಲ್, ADA, COBOL 74 ವೆರಿ ಇವೆಲ್ಲ ಅಡ್ವಾನ್ಸ್ ಲೆವೆಲ್ ಆಗಿರ್ತಕ್ಕಂಥ ಯೂಸರ್ ಇಂಟರ್ಫೇಸ್ಗಳು ಆಗಲಿ ಅಥವಾ ಇಂಟರ್ಮೀಡಿಯೇಟ್ಸ್ಗಳಾಗಲಿ ಯೂಸ್ ಮಾಡ್ತಿದ್ದೀವಿ ನಾವು ಸದ್ಯಕ್ಕಾಗಿ. ಸೊ ಭಾರತದ ಜಗತ್ತಿನ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ನ ಇಲ್ಲಿ ರೆಡಿ ಆಗ್ತದ. ಅದು ಇಂಟೆಲ್ 4004 ಚಿಪ್. ಮೈಕ್ರೋ ಪ್ರೊಸೆಸರ್ ನ ಇನ್ನೊಂದು ಭಾಷೆಯಲ್ಲಿ ಏನ್ ಕರೀತಾರಪ್ಪ ಅಂದ್ರೆ ಚಿಪ್ ಅಂತ ಕರೀತಾರೆ. ಮೈಕ್ರೋ ಪ್ರೊಸೆಸರ್ ಅಂದ್ರೂ ಒಂದೇ, ಚಿಪ್ ಅಂದ್ರೂ ಕೂಡ ಒಂದೇ. ಸೊ ಇಂಟೆಲ್ 4004 ಇಸ್ ದ ಫಸ್ಟ್ ಮೈಕ್ರೋ ಪ್ರೊಸೆಸರ್. ವರ್ಲ್ಡ್ ಅಲ್ಲಿ ತಯಾರಾದಂತಹ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ಬೋದ್ರಿ. ಇದಾದ್ಮೇಲೆ ನಾವು ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಫ್ತ್ ಜನರೇಷನ್ ಅಲ್ಲಿ ನೋಡೋಣ. ಫಿಫ್ತ್ ಜನರೇಷನ್ ಮಾತಾಡೋಣ. ಫಿಫ್ತ್ ಜನರೇಷನ್ ಅಲ್ಲಿ ಏನಪ್ಪಾ ಅಂತಂದಾಗ ಪ್ರೆಸೆಂಟ್ ಅಂಡ್ ಬಿಯಾಂಡ್. ಪ್ರೆಸೆಂಟ್ ಮತ್ತು ಮುಂದೆನೂ ಹೇಳ್ತಾರೆ ರೋಬೋಟಿಕ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ವಲ್ಲ ರೋಬೋಟಿಕ್ಸ್, ಅದು ಫಿಫ್ತ್ ಜನರೇಷನ್ ಅಲ್ಲಿ ಬರೋದು ರೋಬೋಟಿಕ್ಸ್. ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್. ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ಅದೇ ಮೈಕ್ರೋ ಪ್ರೊಸೆಸರ್ ಅಡ್ವಾನ್ಸ್ ಲೆವೆಲ್ ಏನ್ ನೋಡ್ರಿ ಅದಕ್ಕೆ ನಾವು ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ನ ಸ್ವಿಚಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಾರ. ಇಲ್ಲಿ ಆಪ್ಟಿಕಲ್ ಡಿಸ್ಕ್ ಅನ್ನು ಯೂಸ್ ಮಾಡ್ತಾರೆ. ಆಪ್ಟಿಕಲ್ ಡಿಸ್ಕ್ ಆಸ್ ಎ ಸ್ಟೋರೇಜ್ ಡಿವೈಸ್. ಏನ್ ಆಪ್ಟಿಕಲ್ ಡಿಸ್ಕ್ ಅಂದಾಗ ನಿಮ್ಮ ಮನೇಲಿ CD ಕ್ಯಾಸೆಟ್ ಇರುತ್ತಲ್ರಿ, ಆ ಹಳೆ ಪಿಕ್ಚರ್ ಅಲ್ಲಿ ನೋಡಿದಾಗ CD DVD ಕ್ಯಾಸೆಟ್ CD ಅವು ಆಪ್ಟಿಕಲ್ ಡಿಸ್ಕ್ ನ ಸ್ಟೋರೇಜ್ ಡಿವೈಸ್ ಆಗಿ ಯೂಸ್ ಮಾಡ್ತಂದ್ರೆ ಮೆಟಲ್ ಇಂದ ನಾವು ನೋಡ್ರಿ ಎಲ್ಲಿಂದಲ್ಲಿ ಎವಲ್ಯೂಷನ್ ಆಯ್ತು. ನಾವು ಗ್ಯಾಸ್ ಟ್ಯೂಬ್ ಹಿಡ್ಕೊಂಡು ಗ್ಲಾಸ್ ಹಿಡ್ಕೊಂಡು ಡೈರೆಕ್ಟ್ ಪ್ಲಾಸ್ಟಿಕ್ ತನಕ ಬಂದ್ಬಿಟ್ಟು ಡಿಸ್ಕ್ ತನಕ ಆಪ್ಟಿಕಲ್ ಡಿಸ್ಕ್ ತನಕ ಬಂದು ಹೈಯೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಪಡ್ಕೊಳ್ಳುವಂತ ಡಿಸ್ಕ್ ನ ರೆಡಿ ಮಾಡಿದ್ವಿ. ಅದಾದ್ಮೇಲೆ ನಾಲೆಜ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂದ್ರೆ ಇಲ್ಲಿ ಹೆಂಗ್ ಗೊತ್ತಾ ಆಪರೇಟಿಂಗ್ ಸಿಸ್ಟಮ್ ಅಂದಾಗ ಲ್ಯಾಪ್ಟಾಪ್ ಆಪರೇಟಿಂಗ್ ಕೊಟ್ಟಾಗ ಅದು ಯಾವ ತರ ಆಪರೇಟ್ ಮಾಡ್ಬಿಟ್ಟು ನಮ್ಗೆ ಔಟ್ಪುಟ್ ಕೊಡ್ತದೆ. ಬಟ್ ಇಲ್ಲಿ ಏನ್ ಗೊತ್ತಾ ಇಲ್ಲಿ ಏನೇ ಆಪರೇಟಿಂಗ್ ಸಿಸ್ಟಮ್ ಅಪ್ಪ ಅಂತಂದಾಗ ನಾಲೆಜ್ ಬೇಸ್ಡ್ ಮನುಷ್ಯ ಅಂತಾನೆ ಥಿಂಕ್ ಮಾಡುವಂತ ಕೆಪಾಸಿಟಿ ಬಂದ್ಬಿಟ್ಟದ್ರಿ ಕಂಪ್ಯೂಟರ್ ನಾವು. ಅಷ್ಟು ಒಂದು ಅಡ್ವಾನ್ಸ್ ಲೆವೆಲ್ ಆಫ್ ಫೀಚರ್ಸ್ ನಾವು ಇಲ್ಲಿ ನಾಲೆಜ್ ಬೇಸ್ಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ನಾವು ಪ್ರೊಸೆಸಿಂಗ್ ನಲ್ಲಿ ನೋಡ್ಬೋದು. ಇದಾದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ತಾರೆ. ಸದ್ಯಕ್ಕೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ರೋಬೋಟಿಕ್ಸ್. ಆಪ್ಟಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ರೋಬೋಟಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಬೇಕಾದ್ರೆ ರಿವಿಷನ್ ಮಾಡೋಣ. ಇಲ್ಲಿ ಏನಪ್ಪಾ ಅಂತಂದಾಗ ನಾವು ಫಸ್ಟ್ ಜನರೇಷನ್ ಏನಪ್ಪಾ ಅಂತಂದಾಗ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ಮ್ಯಾಗ್ನೆಟಿಕ್ ಡ್ರಮ್ಸ್ ನ ಯೂಸ್ ಮಾಡ್ತೀವಿ 1940ರಿಂದ 56. ಸೆಕೆಂಡ್ ಜನರೇಷನ್ ಅಲ್ಲಿ ನಾವು ಟ್ರಾನ್ಸಿಸ್ಟರ್ ನ ಯೂಸ್ ಮಾಡ್ತೀವಿ ಮೇಡ್ ಆಫ್ ಸೆಮಿ ಕಂಡಕ್ಟರ್ಸ್. ಇದಾದ್ಮೇಲೆ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಥರ್ಡ್ ಜನರೇಷನ್ ಅಲ್ಲಿ ಏನಪ್ಪಾ ಅಂದ್ರೆ IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಮೇಡ್ ಆಫ್ ಸಿಲಿಕಾನ್ ರೆಡಿ ಆಗ್ತಿರ್ತದ. ಮ್ಯಾಗ್ನೆಟಿಕ್ ಕೋರ್ ಆಯ್ತು ಮ್ಯಾಗ್ನೆಟಿಕ್ ಕೋರ್ ಡ್ರಮ್ ಯೂಸ್ ಮಾಡ್ತೀವಿ. ಫೋರ್ತ್ ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಸೆಮಿ ಕಂಡಕ್ಟರ್ ಮೆಮೊರಿ ಆಗಿ ಯೂಸ್ ಮಾಡ್ತಾರೆ ಫೋರ್ತ್ ಜನರೇಷನ್ ಅಲ್ಲಿ. ಇಂಪಾರ್ಟೆಂಟ್. ಫಿಫ್ತ್ ಜನರೇಷನ್ ಅಲ್ಲಿ ನಾವು ಏನ್ ಮಾಡೋದು ಆಪ್ಟಿಕಲ್ ಡಿಸ್ಕ್ ಆಗಿ ಸ್ಟೋರೇಜ್ ಡಿವೈಸ್ ಯೂಸ್ ಮಾಡೋದು. ರೋಬೋಟಿಕ್ಸ್ VLC ಅಥವಾ SLSI ಚಿಪ್ಸ್ ಯೂಸ್ ಮಾಡ್ತಾರೆ. ಸೊ ಇಷ್ಟು ಇಂಪಾರ್ಟೆಂಟು. ಇಯರ್ ಪ್ಲಸ್ ಯಾವ ಜನರೇಷನ್ ಯಾವ ತರ ಮೆಮೊರಿನ ಯೂಸ್ ಮಾಡಿದ್ದಾರೆ, ಸ್ವಿಚಿಂಗ್ ಡಿವೈಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಆದ್ರೆ ಟಾಪಿಕ್ ಅಲ್ಲಿ ಅಷ್ಟು ಜಾಸ್ತಿ ಕ್ವಶನ್ ಬಂದಿಲ್ಲ. ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಾವೇನು ದುಡ್ಡು ಕೇಳ್ತಾರೆ ನಿಮ್ಮಿಂದ, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡಿ ಅಷ್ಟೇ. ಸೊ ಇದು ನಿಮ್ಮ ಪ್ರೋತ್ಸಾಹದಿಂದ ನಾವು ಮತ್ತೆ ಹೆಚ್ಚೆಚ್ಚು ವಿಡಿಯೋ ಇದಕ್ಕಿಂತ ಜಾಸ್ತಿ ಚೆನ್ನಾಗಿರೋ ವಿಡಿಯೋ ಮಾಡಬೇಕಂತ ಪ್ರೋತ್ಸಾಹ ಸಿಗುತ್ತೆ ಅವಾಗ ನೀವು ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್ಸ್ ಕೊಟ್ಟಾಗ. ದಯಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.